ಹಾಯ್ ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಕೇರಳಕ್ಕೆ ಬಂದಿದ್ದೀನಿ ಬೆಂಗಳೂರಿಂದ. ಏನಿಲ್ಲ ಅಂದರೂ ನಿಮಗೆ ಈ ವರ್ಕಲಲ್ಲಿ ಸುಮಾರು ಸಿಕ್ಕಾಪಟ್ಟೆ ಪ್ಲೇಸಸ್ಗಳಿದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆಮೇಲೆ ನಿಮಗೆ ಇದು ರೆಸಾರ್ಟ್ಸ್ ಎಲ್ಲ ತುಂಬ ಯೂನಿಕ್ಕಾಗಿ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಇದು ಲೊಕೇಶನ್ ಬಂದ್ಬಿಟ್ಟು ನಾವು ಇರೋದು ಓಡಿಯಂ ಬೀಚ್ ಅಂತ ವರ್ಕಲಲ್ಲಿ. ತುಂಬ ಯೂನಿಕ್ ಪ್ಲೇಸ್ ಇದು, ಸಕ್ಕದಾಗಿದೆ. ಸಾಟ ರೆಸಾರ್ಟ್ ಅಂತ ಇದು ಬಂದ್ಬಿಟ್ಟು ಹೆಸರು. ನಿಮಗೆ ಇಲ್ಲಿಂದ 3 ಮಿನಿಟ್ಸ್ ವಾಕ್ ಅಷ್ಟೇ ಬೀಚಿಂದ. ನಾವು 2 ರೂಮ್ಸ್ ತಗೊಂಡಿದ್ದೀವಿ. ಪೂಲ್ ಮುಂದೆನೇ ಇದೆ ಆ ರೂಮ್ಸು. ನಿಮಗೆ ಎಕ್ಸ್ಪ್ಲೋರ್ ಮಾಡಿ ಪ್ರತಿಯೊಂದು ತೋರಿಸ್ತೀನಿ, ಬನ್ನಿ ಹೋಗೋಣ. ನೋಡ್ತಿದ್ದೀರಲ್ಲ, ಈ ಕಡೆಯಿಂದ ನೀವು ಎಂಟ್ರಿ ಆಗಿದ ತಕ್ಷಣ ನಿಮಗೆ ಇಲ್ಲೊಂದು ಗಾರ್ಡನ್ ಏರಿಯಾ ಕೊಟ್ಟಿದ್ದಾರೆ ಸಿಂಪಲಾಗಿ ಒಂದು. ಇಲ್ಲೆಲ್ಲ ನೀವು ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ಇರ್ಬೋದು. ಅಲ್ಲಿಂದ ಬಂದಿದ ತಕ್ಷಣ ಇದೊಂದು ಚಿಕ್ಕದಾಗೊಂದು ಪೂಲ್ ಇದೆ. ಆಮೇಲೆ ನಾವು ತೊಗೊಂಡಿರೋ ರೂಮ್ಸು ಇವು 2. ಆಮೇಲೆ ಇದು ನೋಡ್ಬೋದು, ಇದೇ ರೂಮು. ಅಲ್ಲೇ 2 ರೂಮ್ ಇದೆ. ಮೇಲ್ಗಡೆ ಎಲ್ಲ ಬಾಲ್ಕನಿ ರೂಮ್ಸ್ ಇದೆ. ಚೆನ್ನಾಗಿದೆ. ಒಂದು ಏನಿಲ್ಲ ಅಂದರೂ ನಿಮಗೆ ಪರ್ ಪರ್ಸನ್ಗೆ 1500 ಸಮಥಿಂಗ್ ಬೀಳುತ್ತೆ ವಿತ್ ಬ್ರೇಕ್ಫಾಸ್ಟು, ಸ್ವಿಮ್ಮಿಂಗ್ ಫುಲ್ಲು ಎಲ್ಲ ನೋಡ್ಬೋದು. ಏನು ಸಕ್ಕದಾಗಿದೆ ಯೂನಿಕ್ಕಾಗೆ. ಇಲ್ಲಿಂದ ಜಸ್ಟ್ ನೀವು ಈ ಕಡೆಯಿಂದ ಇಲ್ಲಿ ರೋಡ್ ಇದೆಯಲ್ಲ, ಈ ಕಡೆಯಿಂದ ನೀವು ಹೋದರೆ ಜಸ್ಟು 3 ಮಿನಿಟ್ಸ್ ವಾಕ್ ಅಷ್ಟೇ ನಿಮಗೆ ಬೀಚ್ಗೆ ಹೋಗ್ತೀರಾ. ಇಲ್ಲಿ ನೋಡ್ತಿರ್ಬೋದು, ಸಕ್ಕದಾಗಿದೆ. ಫೋಟೋಶೂಟ್ಗೆಲ್ಲ ಒಳ್ಳೆ ಪ್ಲೇಸ್ ಇದೆ. ಗೆಟ್ ಟುಗೆದರ್ಗೆ ಫುಲ್ ಎಂಜಾಯ್ಮೆಂಟ್ ಮಾಡ್ಬೋದು. ನೈಟು DJs ಎಲ್ಲ ಇರುತ್ತೆ. ಬನ್ನಿ, ಇದೊಂದು ನಮ್ಮ ರೂಮ್ಗೆ ಎಂಟ್ರಿ ಆಗೋಣ. ಇದೆ ಆ್ಯಕ್ಚುಲಿ ಒಂದು ರೂಮು. ವೆಲ್ಕಮ್ ಟು ರೂಮ್. ನೋಡ್ಬೋದು, ಇಲ್ಲೊಂದು ವಾಲ್ ಡಿಸೈನ್ಗೆ ಸುಮ್ಮನೆ ಒಂದು ಬಾಟ್ಲಲ್ಲಿ ಸುಮ್ಮನೆ ಒಂದು ಮನಿ ಪ್ಲ್ಯಾಂಟ್ ಹಾಕಿ ಇಕ್ಕಿದ್ದಾರೆ. ಆಮೇಲೆ ಟಿಶ್ಯೂ, AC, ಒಂದು ವಾಟರ್ ಬಾಟಲ್ಸ್, ಆಮೇಲೆ ನಿಮ್ಗೆ ಏನಾರ ಬೇಕು ಅಂದರೆ ಎಲ್ಲ ಇಕ್ಕಿದ್ದಾರೆ. ಮಸಾಜು ಅದು ಇದೆಲ್ಲ ಇದೆ, ಸ್ಪಾ ಎಲ್ಲ. ಆಮೇಲೆ ಸಿಂಪಲಾಗಿ ಒಂದು ಯೂನಿಕಾಗಿ ಒಂದು ಮಿರರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಟೀ ಗ್ಲಾಸಸ್ಸು, ಟೀಗೆ ಸ್ಟೀಮು ಎಲ್ಲ ಕೊಟ್ಟಿದ್ದಾರೆ. ಟೀ ಪೌಡರ್ ಸಮಥಿಂಗ್ ಅದು ಇದು ಅಲ್ಲ. ಇಲ್ಲೊಂದು ಬಾಲ್ಕನಿ ಇದೆ ನೋಡ್ಬೋದು, ಪ್ರೈವೇಟ್ ಬಾಲ್ಕನಿ ಇದು ನಮಗೆ. ಇದು ಪ್ರೈವೇಟ್ ಬಾಲ್ಕನಿ, ಅದು ಬ್ಯಾಕ್ ಗೇಟ್ ಬರುತ್ತೆ ಎಕ್ಸೈಟಾಗೆ. ಆಮೇಲೆ ನೋಡ್ಬೋದು, ನಮ್ಮ ಬೋಂಡ ಅಲ್ಲಿ ಕುಂತವನೆ, ಅದೊಂದು ನಮ್ಮದು ರೂಮು. ಈ ಕಡೆಯಿಂದ ಎಂಟ್ರಿ ಆಗ್ಬೋದು. ಬೋಂಡ ಹೆಂಗೈತಪ್ಪ ರೂಮು? ಮಸ್ತ್. ಆರಾಮಾಗಿ ಅಣ್ಣ ಸಾಂಗ್ ಹಾಕೊಂಡು ಕುಂತವನೆ. ಬರೀ ಆ ಕಡೆನೂ ತೋರಿಸ್ತೀನಿ. ಇದು ನೋಡ್ಬೋದು, ಬ್ಯೂಟಿಫುಲ್ ಬೆಡ್ ವಿತ್ ಎ ವಾಲ್ ಡಿಸೈನ್ಸ್. ಆಮೇಲೆ ಅಲ್ಲೊಂದು AC. ಇದು ಆ್ಯಕ್ಚುಲಾಗೆ ನೋಡ್ಬೋದು ಎಂಥ ವ್ಯೂ ಇದೆ ಅಂದರೆ ಅದೇ ಪೂಲು. ಪೂಲ್ ಮುಂದೆನೇ ರೂಮ್ ತೊಗೊಂಡಿದ್ದೀವಿ ನಾವು. ಇಲ್ಲೇನು ಡೋರ್ ಏನಿಲ್ಲ, ನಿಮಗಿದೆ ಡೋರು. ಜಸ್ಟು ವ್ಯೂಗಂತ ಈ ಥರ ಡೋರ್ ಫಿನಿಶ್ ಮಾಡೋರೆ. ನೋಡ್ಬೋದು, ಇಲ್ಲೊಂದು ಲಾಕರು ಮತ್ತು ವಾರ್ಡ್ರೂಫ್ ಒಂದು ಕೊಟ್ಟಿದ್ದಾರೆ. ಇಲ್ಲೊಂದು ಸಿಂಪಲಾಗಿ ಒಂದು ಮಿರರು, ಇಲ್ಲೊಂದು ಹ್ಯಾಂಡ್ ವಾಶ್, ಆಮೇಲೆ ಟಾಯ್ಲೆಟ್ ನೋಡ್ಬೋದು. ಸಿಂಪಲಾಗಿ ಯೂನಿಕಾಗಿ ಚೆನ್ನಾಗಿದೆ. ನೋಡ್ತಿದ್ದೀರಲ್ಲ, ಲೆಟ್ಸ್ ಗೋ. ಇನ್ನೊಂದು ರೂಮ್ ಕೂಡ ತೋರಿಸ್ತೀನಿ. ಇದೇ ಥರ ಇದೆ, ಸ್ವಲ್ಪ ಚೇಂಜಸ್ ಅಂದರೆ ವಾಲ್ ಫ್ರೇಮ್ ಒಂದು ಮಾಡಿದ್ದಾರೆ ಅದರಲ್ಲಿ. ತಪ್ಪ ರೂಮು ಫುಲ್ಲು ಚಿಲ್ಲ ನೋಡ್ಬೋದು. ಇಲ್ಲೊಂದು ವಾಲ್ ಫ್ರೇಮು ಸೇಮ್ ಅದೇ ಥರ. ಇದೊಂದು ವಾಲ್ ಫ್ರೇಮ್ ಒಂದು ಡಿಫ್ರೆಂಟು. ಆಮೇಲೆ ನಿಮಗೆ ಅಲ್ಲಿ ಹ್ಯಾಂಗರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದೇ ಸೇಮು ಎಲ್ಲ ಹರಡ್ಬಿಟ್ಟಿದ್ದೀವಿ. ಇಲ್ಲಂತೂ ರೆಸ್ಟ್ ಇರಲಿಲ್ಲ, ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿಂದ. ನೋಡ್ಬೋದು, ಇದು ಸಿಂಪಲಾಗಿ ಒಂದು ತೋರಿಸ್ತಿದ್ದೀನಿ. ಜಸ್ಟು ಎಲ್ಲ ಸೇಮ್ ಟು ಸೇಮೇ ಇದೆ, ಇನ್ನೇನು ಇಲ್ಲ. ನೋಡ್ಬೋದು, ಇಲ್ಲೂ ಸಿಂಪಲಾಗಿ ಒಂದು ಬಾಲ್ಕನಿ ನೋಡಿ. ಇವನು ತೂತೋಡೆ ಅಂತ. ಏನಪ್ಪ ತೂತೋಡೆ, ಏನಪ್ಪ ಮಾಡಿದೆ ಬೆಳಗಿಂದ? ಏನು ಆಟ ಆಡಿಸ್ತಿದ್ಯಪ್ಪ? ಏನೋ ಇರ್ಬೋದು. ಇಲ್ಲೊಂದು ಸಿಂಪಲಾಗಿ ಒಂದು ಬಾಲ್ಕನಿ ಮತ್ತೆ ಇದೆ. ಆ ಪಕ್ಕದ ರೂಮನ್ನು ಕೂಡ ನಮ್ದೇನೆ. ಅದು ಅವಾಗೆ ತೋರಿಸಿದ್ನಲ್ಲ, ಅದೆಲ್ಲ ಜಾಯ್ನ್ ಆಗುತ್ತೆ ಇಲ್ಲೇನೆ. ಅದೇನು ಇಂಪಾರ್ಟೆಂಟ್ ಅಲ್ಲ. ನಾವು ಬಾಲ್ಕನಿಲೆಲ್ಲ ಜಾಸ್ತಿ ಇರಲ್ಲ. ಪೂಲ್ ನೋಡ್ಬೋದು, ಪೂಲ್ ಅಂತೂ ಸಕ್ಕದಾಗಿದೆ. ನೋಡ್ಬೋದಲ್ಲ, ಇಲ್ಲೇ ಇನ್ನೊಂದು ಸ್ವಲ್ಪ ದೂರ, ಇಲ್ಲಿಂದ ಒಂದು 2 ಹೆಜ್ಜೆ ಇಕ್ಕಿದ್ರೆ ನಮಗೆ ಅಲ್ಲೇ ಬೀಚು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಬೀಚು. ನಾವು ಇಲ್ಲೇ ಇದ್ದೀವಿ. ಜಸ್ಟ್ ಒಂದು 50 ಮೀಟರ್ಸ್ ವಾಕ್ ಅಷ್ಟೇ ನಮ್ಮದು ರೆಸಾರ್ಟಿಂದ. ಸಕ್ಕದಾಗಿದೆ. ಬೆಳಗ್ಗೆ ಎದ್ದು ಬೇಕಾದ್ರೆ ನೀವು ಬೀಚ್ಗೆ ಹೋಗ್ಬೋದು, ಇಲ್ಲಾಂದರೆ ಪೂಲ್ ಇರುತ್ತೆ, ಪೂಲಲ್ಲಿ ಎಂಜಾಯ್ ಮಾಡ್ಬೋದು. ವರ್ಕಲಲ್ಲಿ ಸುಮಾರು ಸಿಕ್ಕಾಪಟ್ಟೆ ಇದೇ ಥರ ನಿಮಗೆ ಯೂನಿಕ್ ರೆಸಾರ್ಟ್ಸ್ಗಳು ಸಿಗುತ್ತೆ. ಅಂದರೆ ನೀವು ವೀಕೆಂಡ್ಸಲ್ಲಿ ಬಂದರೆ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ, ವೀಕ್ ಡೇಸ್ಸಲ್ಲಿ ಬಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡ್ಕೊಂಬರ್ರಿ. ಅಂದರೆ ಸೀಸನ್ ವೈಸಲ್ಲಿ ಜಾಸ್ತಿ ಆಗುತ್ತೆ ನಿಮಗೆ. ಈ ಸಮ್ಮರ್ ಸೀಸನಲ್ಲ ಸ್ವಲ್ಪ ಕಡಿಮೆ. ನೋಡಿರಿ, ಇವಾಗ ಬೆಸ್ಟ್ ಟೈಮು. ಬರೋಂಗಿದ್ರೆ ಬಂದು ವಿಸಿಟ್ ಮಾಡಿ. ಸಕ್ಕದಾಗಿದೆ.
ಫುಲ್ ಚಿಲ್ ಮಾಡ್ಬೋದು ನೋಡು. ನಾವಂತೂ ಫುಲ್ ಚಿಲ್ಲಿಂಗ್ ಮಾಡ್ತಿದ್ದೀವಿ. ಅಯ್ಯೋ, ಬೆಳಗಿಂದ ಓಡಾಡಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಅದೊಂದು ಬಿಸಿಲು ಸಮ್ಮರ್ ಸೀಸನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನಿಮಗೆ ಟೂರಿಸ್ಟ್ ಅವ್ರಿಗೆ ಏನು ಆ್ಯಮರ್ಸೋದು ಅದು ಇದೆಲ್ಲ ಏನಿಲ್ಲ. ನಿಮಗೆ ಎಲ್ಲ ಆನ್ಲೈನಲ್ಲೂ ಸಿಗುತ್ತೆ. ಸ್ವಿಗ್ಗಿ ಆರ್ಡರ್ಸು, ಝೊಮ್ಯಾಟೊ ಎಲ್ಲ ಪ್ರತಿಯೊಂದು ಸಿಗುತ್ತೆ ನಿಮಗೆ. ಏನು ಹೆಚ್ಚು ಕಮ್ಮಿ ಅಂದರೆ ನಿಮಗೆ ಕಾಸ್ಟ್ಲಿ ಏನು ಹೇಳ್ಬೋದು ಅಂದರೆ ಟೂರಿಸ್ಟ್ಗೆ ನಿಮ್ಗೆ ಆಟೋ ಅದು ಇದು ಏನಾರ ಬಂತು ಅಂದರೆ ನಿಮ್ಗೆ ಅದರಲ್ಲಿ ಕಾಸ್ಟ್ಲಿ ಎಷ್ಟಾಗ್ಬೋದು. ನೀವು ಫ್ಲೈಟಿಂದನೂ ಬರ್ಬೋದು. ವರ್ಕಲಾಗಿ ಬರಬೇಕು ಅಂದರೆ ನಿಮಗೆ ಫ್ಲೈಟಿಂದ ಬಂದರೆ ತ್ರಿವೇಂದ್ರಪುರಂಗೆ ಇಳಿದು ತ್ರಿವೇಂದ್ರಂ ಏರ್ಪೋರ್ಟಲ್ಲಿ ಇಳಿದು ನಿಮ್ಗೆ ಅಲ್ಲಿಂದ ಪದ್ಮನಾಭ ದೇವಸ್ಥಾನ ನೋಡ್ಬೋದು, ಜಟಾಯು ಅದೆಲ್ಲ ನಿಯರ್ ಬೈ ಸಮಥಿಂಗ್ 1 ಡೇ ಟ್ರಿಪ್ ಥರ ಎಲ್ಲ ಮುಗಿಸ್ಕೊಬೋದು. ನೀವು ವರ್ಕಲಾಗಿ ಬರಬೇಕು ಅಂದರೆ ತ್ರಿವೇಂದ್ರಮಿಂದ ನೀವು ಟ್ರೈನ್ ಜರ್ನಿ ಇರುತ್ತೆ, ಇಲ್ಲಾಂದರೆ ಟ್ಯಾಕ್ಸಿ ಮಾಡ್ಕೊಂಬರ್ಬೋದು. ಬೀಚ್ ಸೈಡಿಂದ ಹೋಗ್ಬೋದು. ನೀವು ಫುಲ್ಲು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ 40 ಕಿಲೋಮೀಟರ್ಸ್ ಆಗುತ್ತೆ. ಜಟಾಯು ಇಲ್ಲಿಂದ ಬಂದ್ಬಿಟ್ಟು ನಿಮಗೆ ಒಂದು 28 ಕಿಲೋಮೀಟರ್ಸ್ ಆಗುತ್ತೆ ಜಟಾಯು. ಆಮೇಲೆ ಮ್ಯಾಂಗ್ರೋವ್ ಫಾರೆಸ್ಟ್ 18 ಕಿಲೋಮೀಟರ್ಸ್ ಆಗುತ್ತೆ. ಪ್ರತಿಯೊಂದು ವಿಡಿಯೋಸು ನೀವು ನೋಡಿರ್ತೀರಾ. ಅರೆ ಇದಂತೂ ಸಕ್ಕತ್ತಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ. ಇಲ್ಲಿ ಏನು ಯೂನಿಕ್ ಅಂದರೆ ನಿಮಗೆ ನೈಟ್ ಹೊತ್ತು DJs ಪಾರ್ಟೀಸ್ ಸಮಥಿಂಗ್ ಅದು ಇದು ಎಲ್ಲ ನಡೀತಿರುತ್ತೆ. ನೋಡ್ಬೋದು, ಎಲ್ಲ ಸಕ್ಕತ್ತಾಗಿದೆ ಎಂಜಾಯ್ ಮಾಡೋಕ್ಕೆ. ಯೂತ್ಸ್ ಎಲ್ಲ ಬರ್ರಿ, ಫ್ಯಾಮಿಲಿ ಕರ್ಕೊಂಬರ್ರಿ, ತುಂಬ ಎಂಜಾಯ್ ಮಾಡೋದು ಸಕ್ಕತ್ತಾಗಿದೆ ಪ್ಲೇಸು. ಸೇಮ್ ಗೋವಾ ಥರನೇ, ಅದೇ ಸ್ವಲ್ಪ ಚೇಂಜಸ್ ಅಂದರೆ ನಿಮಗೆ ಎಲ್ಲ ಬೀಚ್ ಹತ್ರ ಜಾಸ್ತಿ ಕೆಫೆಗಳು ಇದೆ, ಲಿಮಿಟೆಡ್ ಪ್ರೈಸಸಲ್ಲಿ ಇದೆ. ಅಂದರೆ ನೋಡ್ಕೊಂಡು ಆರ್ಡ್ರ್ ಮಾಡಿ. ಫುಡ್ಡು ಸ್ವಲ್ಪ ಸೆಟ್ ಆಗೋಲ್ಲ ಇಲ್ಲಿ, ಅದೊಂದೇ, ಇನ್ನೇನಿಲ್ಲ, ಇನ್ನೆಲ್ಲ ಅಡ್ಜಸ್ಟ್ ಆಗುತ್ತೆ. ನೋಡ್ಬೋದು ಇಲ್ಲೊಂದು ಚಿಕ್ಕ ಬಾಲ್ಕನಿ ವಿತ್ ಪೂಲ್ ವ್ಯೂ ನೋಡ್ಬೋದು. ಇದೇ ಥರ ಡಿಸೈನ್ಸ್, ಒಳ್ಳೆ ರೂಮ್ ಇದೆ. ಒಂದು 4 feet ಸ್ವಿಮ್ಮಿಂಗ್ ಪೂಲ್ ವಿತ್ ಬಾಲಿ ಟೈಪ್ ಹಟ್ಸ್ ಆ್ಯಂಡ್ ಮರ ಗಿಡ ಸುತ್ತು ವಾತಾವರಣ. ಆಮೇಲೆ ಇಲ್ಲಂತೂ ನಿಮಗೆ ಸೀಟಿಂಗ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆರಾಮಾಗಿ ಕುಂತ್ಕೊಬೋದು, ಮಲಿಕೊಬೋದು. ಬೋಂಡ ಆರೋ ಹಂಗೆ ಆರೋ. ನೋಡ್ಬೋದಲ್ಲ, ಒಳ್ಳೆ ವ್ಯೂ. ಫೋಟೋಶೂಟ್ಗೆಲ್ಲ ಇವಾಗ ರೆಡಿ ಆಗಿದ್ದೀವಿ. ಒಳ್ಳೆ 1-2 ಫೋಟೋ ಇಟ್ಕೊಂಡು ಫುಲ್ಲು ಮಸ್ತು ಮಜಾ ಮಾಡಬೇಕು. ಇನ್ನು ಫುಲ್ಲು ರೆಸ್ಟ್ ತೊಗೊಬೇಕು. ತಿರ್ಗಾ ನಾಳೆ ತ್ರಿವೇಂದ್ರಮ್ಗೆ ಹೋಗ್ಬೇಕು. ಇಲ್ಲಿಂದ ಅಲ್ಲೊಂದು 2 ಪ್ಲೇಸಸ್ ಕವರ್ ಮಾಡಬೇಕಾಗುತ್ತೆ. ಅಲ್ಲಿಂದ ನಾಡ್ದು ನಮ್ಮದು ರಿಟರ್ನ್ ಫ್ಲೈಟ್ ಇದೆ. ನೋಡ್ಬೋದು ಇಲ್ಲೊಂದು ಗಾರ್ಡನ್ ಏರಿಯಾ, ಆಮೇಲೆ ಸ್ಪಾ ಇಲ್ಲೇ ಇದೆ ನಿಮಗೆ. ಸ್ಪಾ ವಿತ್ತು ನಿಮಗೆ ಇಲ್ಲಿ ಅಡ್ಸೆಲ್ಲ ಇದೆ, ಅಲ್ಲಿ ಕುಂತ್ಕೊಂಡು ಬೇಕಾದ್ರೆ ಚಿಲ್ ಮಾಡ್ಬೋದು. ಇಲ್ಲೂ ಬೇಕಾದ್ರೆ ಟೇಬಲ್ಸ್ ಎಲ್ಲ ಹಾಕ್ಕೊಡ್ತಾರೆ. ನೈಟ್ ಹೊತ್ತೆಲ್ಲ ಬೇಕಾದ್ರೆ ಇಲ್ಲಿ ಎಂಜಾಯ್ ಮಾಡ್ಬೋದು. ಬೆಳಗ್ಗೆ 8:30 10:15 ಗಂಟೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ. ಬ್ರೇಕ್ಫಾಸ್ಟ್ ಅಷ್ಟೇ ಇನ್ಕ್ಲೂಡೆಡು. ನಿಮ್ಗೆ ಇಲ್ಲಿ ಕೋಲ್ಡ್ ವಾಟರು ಅದು ಇದು ಸಮಥಿಂಗ್ ಏನಾರ ಬೇಕು ಅಂದರೆ ನೀವು ಎಲ್ಲ ಆಚೆ ಹೋಗಿ ತರಬೇಕಾಗುತ್ತೆ. ಇಲ್ಲೇನು ಸಿಗಲ್ಲ. ಇದೆ ಅಂದರೆ ಸಿಟಿ ಸ್ವಲ್ಪ ದೂರ ಆಗುತ್ತೆ, ಇವ್ರಿಗೆ ಔಟ್ಸ್ಕಟ್ಸ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೇನು ಸಿಗಲ್ಲ. ಇದು ಎಲ್ಲ ಏನಿಲ್ಲ, ಒಂದು 50 ಮೀಟರ್ಸ್ ಆಚೆ ಹೋದರೆ ನಿಮ್ಗೆ ಪ್ರತಿಯೊಂದು ಸಿಗುತ್ತೆ. ನೋಡ್ಬೋದು ಅಲ್ಲೊಂದು ಫೈರ್ ಕ್ಯಾಂಪ್ ಪಟ್ಟಿದೆ. ಆಮೇಲೆ ಒಂದು ಬ್ಯೂಟಿಫುಲ್ ವ್ಯೂ ವಿತ್ ಎಂಜಾಯ್ ಮಾಡ್ಬೋದು ಆರಾಮಾಗಿ ಈ ಬ್ಯೂಟಿಫುಲ್ ಗಾರ್ಡನಲ್ಲಿ. ಇನ್ನೊಂದು ಹೆಜ್ಜೆ
ನೋಡ್ಬೋದಲ್ಲ ಹೆಂಗೈತೆ ಸನ್ಸೆಟ್ಟು, ಒಳ್ಳೆ ವ್ಯೂ. ಫಾರಿನರ್ಸ್ ಆರಾಮಾಗಿ ಕುಂತ್ಕೊಂಡು ಎಂಜಾಯ್ ಮಾಡ್ತವ್ರೆ ನೋಡ್ಬೋದಲ್ಲಿ. ಇಲ್ಲಿ ನೋಡ್ತಿದ್ದೀರಲ್ಲ ಹೆಂಗೈತೆ ಅಂದರೆ ಸಕ್ಕದಾಗೈತೆ. ಇಲ್ಲಿ ನಮ್ಮ ಹುಡುಗರೆಲ್ಲ ಇಲ್ಲಿದ್ದಾರೆ, ನಾವು ಫುಲ್ ಇಲ್ಲಿ ವೈಬ್ಸ್